ಹಾಯ್ ಹಲೋ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಹೇಗೆ ಸುಲಭವಾಗಿ ಕ್ಲೀನ್ ಮಾಡೋದಂತ ಹೇಳ್ಕೊಡ್ತೀನಿ. ನಮ್ಮದು ಹೈಯರು 8 kgದು ವಾಷಿಂಗ್ ಮಿಷಿನು. ತುಂಬ ಸುಲಭ. ಯಾರಾದರೂ ಹೊಸ್ದಾಗಿ ಮಿಷಿನ್ ತೊಗೊಂಡ್ರೆ ಹೇಗೆ ಕ್ಲೀನ್ ಮಾಡೋದಂತ ಪಕ್ಕದ ಮನೇಲಿ ಅಲ್ಲಿ ಇಲ್ಲಿ ಕೇಳ್ತಾರೆ, ಒಬ್ಬೊಬ್ರು ಹೇಳ್ಕೊಡೋದಿಲ್ಲ. ಸೊ ಆಗ ನಾವು ಫೋನಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಈಸಿಯಾಗಿ ಕ್ಲೀನ್ ಮಾಡೋದು. ನೋಡಿ, ಈ ಥರ 8 kgದು ನಮ್ಮದು. ನಿಮ್ಮ ಮನೇಲಿ ಎಷ್ಟು kgದು ವಾಷಿಂಗ್ ಮಿಷಿನ್ ಅಂತ ಹೇಳಿ. ಈಗ ಹೇಗೆ ಕ್ಲೀನ್ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಈಗ ನಾನು ವಾಷಿಂಗ್ ಮಿಷಿನ್ ಕ್ಯಾಪ್ ಓಪನ್ ಮಾಡಿ ಒಳಗಡೆ ತೋರಿಸ್ತಾ ಇದ್ದೀನಿ. ಈಗ ಒಳಗಡೆ ಒಂದು ಕಡೆ ಲಿಕ್ವಿಡ್ ಹಾಕೋದು, ಇನ್ನೊಂದು ಕಡೆ ಕಂಫರ್ಟ್ ಹಾಕೋದು, 2 ಬಾಕ್ಸಸ್ ಇದೆ. ಇದನ್ನು ಓಪನ್ ಮಾಡಿ 2 ಲಿಕ್ವಿಡು ಮತ್ತು ಕಂಫರ್ಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು. ಹಾಗೆ ಒಳಗಡೆ 2 ಕೂಲರ್ ಬಾಕ್ಸ್ ಇದೆ ನೋಡಿ, ನೋಡ್ತಾ ಇದ್ದೀರಲ್ವ, ಅದನ್ನು ರಿಮೂವ್ ಮಾಡ್ತೀನಿ. ನೋಡಿ, ಓಪನ್ ಮಾಡಿ ಅದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭ. ನೋಡಿ, ಅದು 2 ಕೂಲರ್ ಓಪನ್ ಮಾಡಿದ್ದೀನಿ. ಈಗ ಅದನ್ನು ಹೇಗೆ ಕ್ಲೀನ್ ಮಾಡೋದಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಅದು ಬಟ್ಟೆ ವಾಷಿಂಗ್ ಆದಮೇಲೆ ಅದು ಬಟ್ಟೆದು ದಾರ ಅದು ಎಲ್ಲ ಇರುತ್ತಲ್ವ, ದಾರ ಮತ್ತು ವೇಸ್ಟೇಜ್ ಗಲೀಜು ಎಲ್ಲ ಅದು ಒಳಗಡೆ ಸೇರಿಕೊಂಡಿರುತ್ತೆ. ಹಾಗಾಗಿ ನಾವು ಆವಾಗ 3 ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ತಾ ಇರಬೇಕು. ನಾನು ಇದು ವಿಡಿಯೋ ಮಾಡೋಣ ಅಂತ ಕ್ಲೀನ್ ಮಾಡಿರಲಿಲ್ಲ, ಹಾಗಾಗಿ ಜಾಸ್ತಿ ಇದೆ ಅದು ಬಟ್ಟೆದೆಲ್ಲ ದಾರ. ನೋಡ್ತಾ ಇರ್ಬೋದು ನೀವು, ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ನಾನು ಸಿಂಕ್ ಹತ್ರ ಹೋಗ್ಬಿಟ್ಟು ಆ ಕೂಲರ್ ಬಾಕ್ಸ್ನ ಓಪನ್ ಮಾಡಿ ಒಳಗಡೆ ಕ್ಲಾತ್ ಇದೆ, ಅದು ಕ್ಲಾತ್ ಚೀಲನ ಓಪನ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಚಿಕ್ಕದು ಅಲ್ಲುಜ್ಜೋ ಬ್ರಷ್ ತಗೊಂಡು ಅದನ್ನು ಕ್ಲೀನ್ ಮಾಡಬೇಕು. ನೋಡಿ, ಆ ಬ್ಯಾಗ್ ಒಳಗಡೆ ಎಷ್ಟೊಂದು ಬಟ್ಟೆದು ಥ್ರೆಡ್ ಇದೆ ನೋಡಿ. ನಮ್ಮ ಬಟ್ಟೆದು ಈ ಥರ ಇದ್ದರೆ ವಾಷಿಂಗ್ ಮಿಷಿನು ಬೇಗ ಸ್ಮೆಲ್ ಆಗುತ್ತೆ, ಬಟ್ಟೆ ಎಲ್ಲ ಸ್ಮೆಲ್ ಬರುತ್ತೆ ಮತ್ತು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಆದರೂ ಕ್ಲೀನ್ ಮಾಡಲೇಬೇಕು. ನಮ್ದು ಎಲ್ಲ ವಾಶ್ ಮಾಡುತ್ತಲ್ಲ, ಬಟ್ಟೆಲಿರೋ ಗಲೀಜು ಮತ್ತು ಕಲರ್ ಎಲ್ಲ ಹೋಗುತ್ತಲ್ಲ, ಅದನ್ನೆಲ್ಲ ತೆಗೆದು ನಾನು ಒಂದು ಬ್ರಷ್ ಇಟ್ಕೊಂಡಿದ್ದೀನಿ. ಸಿಂಕ್ ಹತ್ರ ಏನಾದರೂ ಗಲೀಜು ಕಿಟಕಿ ಮೇಲೆ ಎಲ್ಲ ಗಲೀಜಿರುತ್ತಲ್ಲ, ಅದನ್ನು ಒರೆಸೋಕ್ಕೆ ಅಂತ ಒಂದು ಟೂತ್ ಬ್ರಷ್ ಇಟ್ಕೊಂಡಿದ್ದೀನಿ. ಅದನ್ನು ಉಜ್ಜಿಬಿಟ್ಟು ಅದರಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆ ಬ್ಯಾಗೆಲ್ಲ ನೀಟಾಗಿ ಸೆಟ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ 2 ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಆದ ನಂತರ ಈಗ ಜೋಡಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಸೆಟಪ್ ಮಾಡ್ತಾಯಿದ್ದೀನಿ ಕೂಲರ್ನ. ಈಗ 2 ಸೈಡು 2 ಕೂಲರು ಸೆಟಪ್ ಮಾಡ್ಕೊಂಡು ಈಗ ಇದಕ್ಕೆ ಒಂದು ಪೌಡರ್ ಬರುತ್ತೆ ನೋಡಿ, ಡಿಸ್ಕೇಲ್ ಅಂತ ಒಂದು ಪೌಡರ್ ಬರುತ್ತೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು. ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಅದನ್ನು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ತರಿಸ್ಬೋದು. ಅದನ್ನು ಹಾಕಿ ಈಗ ನಾನು ಟ್ಯಾಪ್ ಆನ್ ಮಾಡಿ ಸ್ವಿಚ್ ಆನ್ ಮಾಡ್ತಾಯಿದ್ದೀನಿ. ನೋಡಿ, ಪವರ್ ಬಟನ್ ಆನ್ ಮಾಡಿ ಈಗ ಟಬ್ ಕ್ಲೀನ್ ಅನ್ನೋದು ಒಂದು ಆಪ್ಷನ್ ಇರುತ್ತೆ, ನೋಡ್ತಾ ಇರ್ಬೋದು ನೀವು, ಟಬ್ ಕ್ಲೀನ್ ಅಂತ. ಅಲ್ಲಿಗೆ ನಾವು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿದ ನಂತರ ಪ್ಲೇ ಅಂತ ಇದೆಯಲ್ಲ ನೋಡಿ, ಪ್ಲೇ ಮಾಡಿ ನಂತರ ಇದನ್ನು ಸ್ವಲ್ಪ ಓಪನ್ ಮಾಡಿ ನೋಡೋಣ. ಮೇಲೆಯಿಂದ ನೀರು ಬೀಳ್ತಾ ಇದೆ. ಅದಾದಮೇಲೆ 1 ಅವರ್ ಫುಲ್ ಬಿಟ್ಬಿಡ್ಬೇಕು ಫ್ರೆಂಡ್ಸ್, ಕ್ಲೋಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ. 1 ಅವರ್ ಆದಮೇಲೆ ನೋಡ್ತಾ ಇರ್ಬೋದು ನೀವು, ವಾಷಿಂಗ್ ಮಿಷಿನ್ ಒಳಗಡೆ ಫಸ್ಟ್ ಹೇಗಿತ್ತು ಈಗ ಹೇಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಇದೆ, ಸ್ಮೆಲ್ಲೆಲ್ಲ ಹೋಗಿದೆ ನೀಟಾಗೆ. ನೀವು ಕೂಡ ಆ ಪೌಡರ್ನ ಯೂಸ್ ಮಾಡಿ ಕ್ಲೀನ್ ಮಾಡಿ. 3 ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡಿ. ನೋಡ್ತಾ ಇರ್ಬೋದು ಇವಾಗ ಎಷ್ಟು ಕ್ಲೀನ್ ಶೈನಿಂಗ್ ಬರ್ತಾಯಿದೆ ಒಳಗಡೆ ಅಂತ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ವಿಸಿಟ್ ಮಾಡಿಲ್ಲ, ಪ್ಲೀಸ್ ವಿಸಿಟ್ ಮಾಡಿ. ಆದಷ್ಟು ವಿಡಿಯೋಸ್ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದ್ದರೆ ಯಾವ ಬ್ರ್ಯಾಂಡ್ ಅಂತ ಹೇಳಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್ ಫ್ರೆಂಡ್ಸ್.